ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶವಿ ಇರುವ ಕಾಳಿಂಗನೆ. ಪುಂಗನೂರು ತಳಿ ಸರ್. ನಾವು ಹೈದರಾಬಾದಿನಲ್ಲಿ ಕಾಕಿನಾಡ ಅಂತ ಇದೆ, ಕಾಕಿನಾಡದಿಂದ ತಂದಿದ್ದು. ಒಂದು ವ್ಯಾಲ್ಯೂಬಲ್ ಸರ್. ಇವಾಗ ತುಂಬ ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಒಂದು ಪೇರ್ ಬಂದೇ ನಿಮಗೆ ಒಂದು 10 ಲಕ್ಷ 8 ಲಕ್ಷ ಆ ಥರ ಪ್ರೈಸ್ ಹೇಳ್ತಾರೆ. ಅಷ್ಟು ನಮ್ಮ ಪ್ರಧಾನಮಂತ್ರಿ ಮನೆ ಮೋದಿ ಮನೆಯಲ್ಲೂ ಇದೆ ಇದು. ನೋಡಿ, ಇದು ತಾರ್ ಪಾರ್ಕರ್, ಇದು ತಾರ್ ಮರುಭೂಮಿ ಅಂತೀವಲ್ಲ, ಅಲ್ಲಿ ಸಿಗುತ್ತೆ ಮೇನ್ಲಿ. ಇದು ತುಂಬ ಒಳ್ಳೆಯ ಸಾಧು ಹಸು ಮತ್ತು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಯಾರೇ ಏನೇ ಮಾಡಿದ್ರು ತುಂಬ ಹಾಲು ಚೆನ್ನಾಗಿ ಕರ್ಸ್ಕೊಳ್ಳುತ್ತೆ. ಹಾಲು ಒಳ್ಳೆ ಹಾಲು ಕೊಡುತ್ತೆ. ಇದು ಆಲ್ಮೋಸ್ಟ್ ಇದು ರೆಡ್ ಸಿಂಧಿ ಹಸು, ಸಿಂಧಿ ಪ್ರಾಂತ್ಯ, ಪಾಕಿಸ್ತಾನ ಬಾರ್ಡ್ರಲ್ಲೇ ಸಿಗೋದು. ಮೇನ್ಲಿ ಪ್ಯೂರ್ ಎಲ್ಲ ಅಲ್ಲಿ ರಾಜಸ್ಥಾನದಲ್ಲಿ ಸಿಗುತ್ತೆ ಸರ್. ಇದು ಸಾಯಿವಾಲ್ ಹಸು ಲಾಸ್ಟ್ ಇಯರ್ ತಂದಿದ್ದು ಇಲ್ಲಿಗೆ, ರಾಜಸ್ಥಾನದಿಂದನೇ ತಂದಿದ್ದು. ಈ ಪ್ರೆಗ್ನೆನ್ಸಿ ಕರೋದ್ರೆ ಮಿನಿಮಮ್ ಅಂದರೂ 8-9 ಲೀಟ್ರ್ ಪರ್ ಟೈಮು. ಡೈಲಿ ನಮ್ಮ ಪರ್ ಡೇ ಅಂದರೆ ಮಿನಿಮಮ್ 15 ಲೀಟ್ರ್ ಹಾಲು ಬರುತ್ತೆ ಸರ್. ಇದು ಆಲ್ಮೋಸ್ಟ್ ಇದು ಪಾಕಿಸ್ತಾನ ಬಾರ್ಡ್ರಲ್ಲಿ ಚೋಲಿಸ್ತಾನೆ ರೇಗಿಸ್ತಾನಿ ಹತ್ರ ಸಿಗುತ್ತೆ ನಮ್ಮ ಹತ್ರ. ನನ್ನ ಹೆಸರು ಪ್ರದೀಪ್ ಅಂತ, ಪುಣ್ಯಕೋಟಿ ಗೋಶಾಲ ಮ್ಯಾನೇಜರು. ಪುಣ್ಯಕೋಟಿ ಗೋಶಾಲ ಸ್ಟಾರ್ಟ್ ಆಗಿ 2010, ಆಲ್ಮೋಸ್ಟ್ 15 ವರ್ಷ ಆಯಿತು. ನಾವಿಲ್ಲಿ ದೇಸಿ ಬ್ರೀಡಿಂಗ್ನ ನಾವು ಡೆವಲಪ್ ಮಾಡ್ತಾಯಿದ್ದೀವಿ. ಎಲ್ಲ ದೇಸಿ ಹಸುಗಳನ್ನ ಸಾಕ್ತಾಯಿದ್ದೀವಿ. ನಮ್ಮ ಸುಮಾರು ಒಂದು 250 ಹಸುಗಳಿದ್ದಾವೆ. ದೇಸಿ ಬ್ರೀಡ್ ಅಂದರೆ ಟೋಟಲ್ 6 ಥರ ತಳಿ ಇದೆ ಸರ್. ಮೇನ್ಲಿ ಹಳ್ಳಿಕಾರ್, ಈ ನಮ್ಮ ಮಲ್ನಾಡ್ ಗಿಡ್ಡ, ಸಾಯಿವಾಲ್, ತಾರ್ ಪಾರ್ಕರ್ ಮತ್ತು ಇದು ಯಾವುದು ರೆಡ್ ಸಿಂಧಿ, ಈ ಥರ ಹಸು ಬ್ರೀಡ್ ಮಾಡ್ತಾಯಿದ್ದೀವಿ. ಇದ್ರ ಮೇನು ಟ್ರಸ್ಟಿ ಮೆಂಬರ್ ಬಂದು ಬೆಂಗಳೂರಲ್ಲಿ ಆರ್ ಸಿದ್ದೇಶ್ ಕುಮಾರ್ ಅಂತ, ಅವರು ನೆಡ್ಸ್ಕೊಂಡು ಹೋಗ್ತಿದ್ದಾರೆ ಸರ್. ಇದು ನೋಡಿ, ಇದು ಬಂದು ಗದ್ರಿ ರಾಟಿ ಅಂತ. ಇದು ಆಲ್ಮೋಸ್ಟ್ ಇದು ಪಾಕಿಸ್ತಾನ ಬಾರ್ಡ್ರಲ್ಲಿ ಚೋಲಿಸ್ತಾನೆ ರೇಗಿಸ್ತಾನಿ ಹತ್ರ ಸಿಗುತ್ತೆ ನಮ್ಮದು ಹತ್ರ. ಇಲ್ಲಿಂದ 2500 ಕಿಲೋಮೀಟ್ರು ಗಂಗಾನಗರ್, ಶ್ರೀ ಗಂಗಾನಗರ್ ಅಂತ ಇದೆ. ಅಲ್ಲಿಂದ ಎಷ್ಟು ಇನ್ನೊಂದು 3 ಕಿಲೋಮೀಟ್ರ್ ಬಾರ್ಡ್ರ್ ಸೈಡಲ್ಲಿ ಇದು ಗದ್ರಿ ರಾಟಿ ಸಿಗುತ್ತೆ. ತುಂಬ ಸಾಧು ಹಸ. ಇದು ಹಾಲಿನಲ್ಲೂ ಒಳ್ಳೆ ಹಾಲು ಕೊಡುತ್ತೆ ಮತ್ತು ಮೇವು ಕಡಿಮೆನೇ. ತುಂಬ ಇಲ್ಲಿಗೆ ಅಡ್ಜಸ್ಟ್ ಆಗುತ್ತೆ, ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ. ಅದು ಮೇನ್ಲಿ ಅಲ್ಲೇ ಸಿಗೋದು ನಿಮಗೆ. ಪ್ಯೂರ್ ಸಾಯಿವಾಲ್ ಬೇಕು ಅಂದರೆ ಅಲ್ಲೇ ನಿಮಗೆ ಆಲ್ಮೋಸ್ಟ್ ರಾಜಸ್ಥಾನಲ್ಲೇ ಸಿಗುತ್ತೆ. ಆದರೆ ಸಾಯಿವಾಲು ಮತ್ತು ನೋಡಿ, ಇದು ತಾರ್ ಪಾರ್ಕರ್, ಇದು ತಾರ್ ಮರುಭೂಮಿ ಅಂತೀವಲ್ಲ, ಅಲ್ಲಿ ಸಿಗುತ್ತೆ ಮೇನ್ಲಿ. ಇದು ತುಂಬ ಒಳ್ಳೆಯ ಸಾಧು ಹಸು ಮತ್ತು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಯಾರೇ ಏನೇ ಮಾಡಿದ್ರು ತುಂಬ ಹಾಲು ಚೆನ್ನಾಗಿ ಕರ್ಸ್ಕೊಳ್ಳುತ್ತೆ. ಹಾಲು ಒಳ್ಳೆ ಹಾಲು ಕೊಡುತ್ತೆ. ಇದು ಮೇವು ಕಡಿಮೆ ಮತ್ತು ಹಾಲು ಜಾಸ್ತಿ ಕೊಡುತ್ತೆ. ಆಲ್ಮೋಸ್ಟ್ ಇದು ರೆಡ್ ಸಿಂಧಿ ಹಸು, ಸಿಂಧಿ ಪ್ರಾಂತ್ಯ, ಪಾಕಿಸ್ತಾನ ಬಾರ್ಡ್ರಲ್ಲೇ ಸಿಗೋದು. ಮೇನ್ಲಿ ಪ್ಯೂರ್ ಎಲ್ಲ ಅಲ್ಲಿ ರಾಜಸ್ಥಾನದಲ್ಲಿ ಸಿಗುತ್ತೆ ಸರ್. ಬೇರೆ ಯಾರು ಗೊತ್ತಿಲ್ಲದವರು ಹೊಸಬ್ರು ಹೋದರೆ ಅಲ್ಲಿ ತುಂಬ ಜನ ಇದೇ ಥರ ಯೂಟ್ಯೂಬರ್ ನೋಡ್ಕೊಂಡು ಇದು ಎಲ್ಲ ಸ್ಕ್ರೀನ್ ಮೇಲೆ ನೋಡ್ಕೊಂಡು ಫೋನ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ಜನ ಮೋಸ ಹೋಗಿದ್ದಾರೆ. ಅಲ್ಲಿ ಹಸುಗಳನ್ನ ಚೆಕ್ ಮಾಡೋಕ್ಕೆ ಬರೋಲ್ಲ. ಮತ್ತು ತುಂಬ ಅದನ್ನು 60-70 ಸಾವಿರ ಇದ್ದರೆ 1 ಲಕ್ಷ 1.5 ಲಕ್ಷ ಆ ಥರ ಹೇಳೋದು ತುಂಬ. ಮತ್ತು ಬ್ರೋಕರೇಜಲ್ಲೂ ತುಂಬ ಮೋಸ ಮಾಡಿದ್ದಾರೆ. ಮತ್ತು ಆನ್ಲೈನಲ್ಲಿ ಪೇಮೆಂಟ್ ಹಾಕಿ ಅದನ್ನು ತುಂಬ ಮೋಸ ಹೋಗಿದ್ದಾರೆ. ಏನೇ ಹಸು ಬೇಕಂದರೆ ನೀವು ಖುದ್ದಾಗಿ ಅಲ್ಲೇ ಹೋಗಿ ಕಾಂಟ್ಯಾಕ್ಟ್ ಮೂಲಕ ಹೋಗಬೇಕು. ವಿತೌಟ್ ಕಾಂಟ್ಯಾಕ್ಟಿಂದ ಹೋದರೆ ತುಂಬ ನಿಮ್ಮ ಮೋಸ ಆಗೋದು ಭಾಳ ಚಾನ್ಸಸ್ ಇದೆ. ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶವಿ ಇರುವ ಕಾಳಿಂಗ. ನೋಡಿ ಸರ್, ಇದು ಗಿರ್ಬುಲ್ಲು. ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಮೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಮೌಂಟಿಗೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಗಿರ್ಬುಲ್ಲು ತುಂಬ ಚೆನ್ನಾಗಿ ಬಂದಿದೆ. 1.5 ಇಯರ್ಸ್ ಇದು. ಇವಾಗ ಆಲ್ಮೋಸ್ಟ್ಲಿ 1 ವರ್ಷದ ಮೇಲೆ 6 ತಿಂಗಳಾಯ್ತು. ಇದಕ್ಕೆ ತುಂಬ ಚೆನ್ನಾಗಿದೆ. ಸಾಯಿವಾಲ್ ಹಸು ಲಾಸ್ಟ್ ಇಯರ್ ತಂದಿದ್ದು ಇಲ್ಲಿಗೆ, ರಾಜಸ್ಥಾನದಿಂದನೇ ತಂದಿದ್ದು. ಲಾಸ್ಟ್ ಇಯರ್ ಬಂದಾಗ ನಮ್ಮಲ್ಲಿ ಇದೊಂದು 5 ಲೀಟರ್ಸು ಹಾಲು ಬಂತು. ಇವತ್ತು ತಿರ್ಗಾ ಪ್ರೆಗ್ನೆನ್ಸಿ ಆಗಿ ಇನ್ನೊಂದು 15 ಡೇಸಲ್ಲಿ ಕರು ಹಾಕುತ್ತೆ. ಈ ಪ್ರೆಗ್ನೆನ್ಸಿ ಕರೋದ್ರಲ್ಲಿ ಮಿನಿಮಮ್ ಅಂದರೂ 8-9 ಲೀಟ್ರ್ ಪರ್ ಟೈಮು. ಡೈಲಿ ನಮ್ಮ ಪರ್ ಡೇ ಅಂದರೆ ಮಿನಿಮಮ್ 15 ಲೀಟ್ರ್ ಹಾಲು ಬರುತ್ತೆ ಸರ್. ಇದು ತುಂಬ ಒಳ್ಳೆಯ ಹಸು. ಹಾಲಿಗೆ ಸಾಯಿವಾಲ್ ತುಂಬ ಒಳ್ಳೆಯ ಹಸು ಮತ್ತು ಚೆನ್ನಾಗೂ ಇದೆ ಹಸು. ಇದು ತಾರ್ ಪಾರ್ಕರ್ ಬುಲ್ಲು. ಇದು ಲಾಸ್ಟ್ ಇಯರ್ ತಂದಿದ್ದು. ಇದನ್ನು ಮೌಂಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಇನ್ನೊಂದು ವರ್ಷ ಹೋಗ್ಬೇಕು. ಇನ್ನೊಂದು ವರ್ಷ ಹೋದರೆ ಮೌಂಟಿಗೆ ಸ್ಟಾರ್ಟ್ ಆಗುತ್ತೆ ಸರ್. ನಮ್ಮಲ್ಲಿ 3 ಘಟಕ ಇದೆ. 3 ಘಟಕ ಮಾಡ್ಕೊಂಡಿದ್ದೀವಿ. ಒಂದು ಹಳ್ಳಿಕಾರ್ತು ಮತ್ತು ಸಾಯಿವಾಲು ಮತ್ತು ಗಿರ್ರು ಮತ್ತು ಮಲ್ನಾಡ್ ಗಿಡ್ಡ ಮತ್ತು ತಾರ್ ಪಾರ್ಕರ್, ಆ ಥರ 3 ಘಟಕ ಇದೆ. 3 ಘಟಕನೂ ಸಪ್ರೇಟ್ ತಳಿನ ನಾವು ಮೇಂಟೈನ್ ಮಾಡ್ತೀವಿ. ಮತ್ತು 3 ಘಟಕದಿಂದ 2 ರೂಮ್ ಇದ್ದಾವೆ. ಆ ರೂಮ್ಗಳಿಗೆ ನಾವು ಕರುಗಳು ಹಾಕ್ತೀವಿ. 3 ಘಟಕ ಟೋಟಲ್ 8 ರೂಮ್ ಇದ್ದಾವೆ. 8 ರೂಮಲ್ಲಿ ನಾವು ಕರು ಕೂಡ ಹಾಕ್ತೀವಿ. ಅದು ಸಪ್ರೇಟ್ ಅದು ಸಾಯಿವಾಲ್ಸ್ಗೆ ಸಾಯಿವಾಲ್ ಕರು ಮತ್ತು ತಾರ್ ಪಾರ್ಕರ್ ಕರು, ಆ ಥರ ಸಪ್ರೇಟ್ ನಾವು ಬ್ರೀಡಿಂಗ್ ಮೇಂಟೈನ್ ಮಾಡ್ತೀವಿ ಸರ್. ಅದು ಡೈಲಿ ಒಂದೊಂದು ಲೋಡ್ ಜೋಳ ಬರುತ್ತೆ. ಇದು ಬೇಬಿಕಾನ್ ಜೋಳ ಅಂತ. ಡೈಲಿ ಒಂದೊಂದು ಲೋಡ್ ಜೋಳ ಬರುತ್ತೆ. ಮತ್ತು ರಾಗಿ ಹುಲ್ಲು ಹಾಕ್ತೀವಿ. ನೋಡಿ ಸರ್, ಈ ಶೆಡ್ ಮಧ್ಯಾಹ್ನ 2 ಗಂಟೆಗೆ ಹಸುಗಳೆಲ್ಲ ಹೊರಗಡೆ ಬಂದುಬಿಡ್ತವೆ. ಬೆಳಗ್ಗೆ ಹಾಲು ಕರೆದು ಮತ್ತು ಹಸುಗಳನ್ನ ನಾವು ಹೊರಗಡೆ ಬಿಟ್ಬಿಡ್ತೀವಿ. ಹಾಲು ಕರೆದ ಮೇಲೆ ದಿನನಿತ್ಯ ಇವು ಕೊಟ್ಟಿಗೆ ಕ್ಲೀನ್ ಮಾಡೋದು ಮತ್ತು ಅವಕ್ಕೆ ಮೇವು ಹಾಕೋದು ಎಲ್ಲ ಮಾಡ್ತೀವಿ. ಅದಕ್ಕೆ ಸಪ್ರೇಟ್ ಒಂದೊಂದು ರೂಮ್ಗಳಿದ್ದಾವೆ. ಇವಾಗೆಲ್ಲ ಹಾಲು ಕರೆದು ಎಲ್ಲ ಹೊರಗಡೆ ಬಿಟ್ಟಿದ್ದಾರೆ. 2 ಗಂಟೆಗೆ ವಾಪಸ್ ಬರುತ್ತೆ ತಿರ್ಗಾ. ಅದೇ ಥರ 3 ಶೆಡ್ಗೂ ಬರುತ್ತೆ ಸರ್. 3 ಶೆಡ್ಗೂ ಹಸುಗಳು ಬರುತ್ತೆ. ಇವರೇ ನಮ್ಮ ಲೇಬರ್ ರತನ್ ಅಂತ, ಬಿಹಾರ್ ಲೇಬರ್. ಟೋಟಲ್ 8 ಜನ ಲೇಬರ್ ಇದ್ದಾರೆ. ಇವ್ರು ಮೇನ್ಲಿ 15 ವರ್ಷದಿಂದ ಇಲ್ಲೇ ಇದ್ದಾರೆ. ಇವರು ಲೇಬರ್ ಕರ್ಕೊಂಬರೋದು ಕಳಿಸೋದು ಆ ಥರ ಮಾಡ್ತಾರೆ. ಈ ಥರ ಸೂಪರ್ವೈಸರ್ ಆಗಿ ಇಲ್ಲಿ ನೋಡ್ಕೋತಾರೆ. ಲೇಬರ್ ಮೇಂಟೆನೆನ್ಸ್ ಮಾಡ್ತಾರೆ ಮತ್ತು ಇವರು ಕೆಲಸ ಮಾಡ್ತಾರೆ.
ಲೇಬರ್ಗೆ ಯಾವುದೇ ಥರದ ತೊಂದರೆ ಇದುವರೆಗೂ ನಮ್ಗೆ ಆ ಥರ ಲೇಬರ್ ತೊಂದರೆ ಆ ಥರ ಯಾವುದೇ ಆಗಿಲ್ಲ. ನಾವೆಲ್ಲ ಹೇಳಿದ್ನಲ್ಲ, ಒಂದೊಂದು ರೂಮ್ಗೂ ಸಪ್ರೇಟ್ 2 ರೂಮ್ಗಳಿದ್ದಾವೆ ಅಂತ, ಕರುಗಳ ರೂಮು. ಬನ್ನಿ ನೋಡಿ, ನೀವು ನೋಡಿ, ಇವಾಗ ಕರುಗಳಿದ್ದಾವೆ. ಇವಾಗ 1 ಮಂತ್ 2 ಮಂತ್ಸ್ ಈ ಕರುಗಳು. ಈ ಥರ ನಾವು ಒಂದೊಂದು ಘಟಕಕ್ಕೂ 2 ರೂಮ್ ಇದ್ದಾವೆ. ಸಪ್ರೇಟ್ ಕರುಗಳನ್ನ ನಾವು ಮೇಂಟೈನ್ ಮಾಡ್ತೀವಿ ಸರ್ ಬ್ರೀಡಿಂಗೋಸ್ಕರ. ಇವು ಹಾಲು ಕರಿ, ಇವೆಲ್ಲ ಹಾಲು ಕರುಗಳೇನೆ. ಆಲ್ಮೋಸ್ಟ್ ಇವೆಲ್ಲ 15 ದಿನ, 1 ತಿಂಗಳು, 1.5 ತಿಂಗಳು, 2 ತಿಂಗಳು ಕರುಗಳು. ಇಲ್ಲ, ಇವೆಲ್ಲ ಒಂದು 3-4 ಮಂತ್ಸ್ ಆಯಿತು ನೋಡಿ. ಇವೆಲ್ಲ 1 ತಿಂಗಳು ಕರುಗಳು. ಮತ್ತು ಇಲ್ಲಿದೆ ನೋಡಿ, ಅದು 15 ಡೇಸ್ ಆಯಿತು. ಇದೊಂದು 15 ಡೇಸ್ ಆಯಿತು. ಬರ, ಇವೆಲ್ಲ ಮೇನ್ಲಿ ಗಿರ್ ಹಸುಗಳು. ಇದೆಲ್ಲ ಗಿರ್ ಘಟಕ ಎಲ್ಲ ಗ್ರೇಜಿಂಗ್ ಅಂತ. ತಿರ್ಗಾ ಮಧ್ಯಾಹ್ನ 2 ಗಂಟೆ ಹೊರಗಡೆ ಬರುತ್ತೆ. ಇವು ಹೊರಗಡೆ ಇವಾಗ ಕಾಲಾಡಕ್ಕೆ ಬಿಟ್ಟಿದ್ದೀವಿ. ಇಲ್ಲೇ ಮೇವು ತಿನ್ಕೊಂಡು. ಇಲ್ಲಿ ಸ್ವರ್ಣ ಕಪಿಲ ಅಂತಲೂ ಇದೆ, ಬ್ಲ್ಯಾಕ್ ಸ್ವರ್ಣ ಕಪಿಲ ಗಿರ್ ಮೇನ್ಲಿ ನಾವು ಗಿರ್ ಫಾರೆಸ್ಟ್ ಅಂತ ಇದೆ ಅಹಮದಾಬಾದ್, ಇದು ಗುಜರಾತಲ್ಲಿ. ಅಲ್ಲಿ ಮೇನ್ಲಿ ನೀವು ಗಿರ್ ಬ್ರೀಡ್ ಸಿಗ್ಬೋದು. ಅಲ್ಲಿಂದನೇ ನಾವು ತಂದಿದ್ದು. ಟೋಟಲ್ ಸ್ಟಾರ್ಟಿಂಗ್ ನಾವು 2015ರಲ್ಲಿ ಟೋಟಲ್ ಒಂದು 30 ಗಿರ್ E4 ತಂದಿದ್ದು. ಇವಾಗ 30ರಿಂದ ನಮ್ಮ ಗಿರ್ರೇ ಸುಮಾರು ಒಂದು 150 ಗಿರ್ ಆಗಿದ್ದಾವೆ ಇಲ್ಲಿ. ಇದು ಮೇನ್ ಅಲ್ಲಿಂದ ಒಂದು 30 E4 ತಂದಿದ್ದೋ ನಾವು, ಗಿರ್ ಫಾರೆಸ್ಟು ಗುಜರಾತಿಂದ ತಂದಿದ್ದಾವೆ. ಇದು ತುಂಬ ಒಳ್ಳೆ ಹಸು, ಸಾಧು ಹಸು. ಮತ್ತು ಹಾಲು ಒಳ್ಳೆ ಹಾಲು ಬರುತ್ತೆ. ಇದೆಲ್ಲ ನೀಟಾಗಿ ಹಾಲು ಬರುತ್ತೆ ನೋಡಿ. ಇದು ಗಿರ್ರು, ಇದು ಸಾಯಿವಾಲು, ಇವೆಲ್ಲ ಗಿರ್ರೇನೆ. ಅಲ್ಲಿ ನೋಡಿ, ಅಲ್ಲಿ ಸ್ವರ್ಣ ಕಪಿಲ ಅಂತ ಇದೆ, ಅದು ಸ್ವರ್ಣ ಕಪಿಲ ಬ್ಲ್ಯಾಕ್. ಪ್ರೆಗ್ನೆನ್ಸಿ ಇನ್ನೊಂದು 3-4 ಡೇಸಲ್ಲಿ ಕರು ಹಾಕುತ್ತೆ ಸರ್ ಅದು. ಇದು ಸ್ವರ್ಣ ಕಪಿಲ, ಸಾಯಿವಾಲು. ಇವತ್ತು ನಾಳೆ ಕರು ಹಾಕುತ್ತೆ, ಪ್ರೆಗ್ನೆನ್ಸಿ ಹಸು. ಇದೆಲ್ಲ ಗಿರ್ ಅಷ್ಟೇ. ಇದು ಪುಂಗನೂರು ತಳಿ ಸರ್. ನಾವು ಹೈದ್ರಾಬಾದಿನಲ್ಲಿ ಕಾಕಿನಾಡ ಅಂತ ಇದೆ, ಕಾಕಿನಾಡದಿಂದ ತಂದಿದ್ದು. ಒಂದು ಮೇಲು ಒಂದು ಫೀಮೇಲು. ಆಲ್ಮೋಸ್ಟ್ 1.5 ಇಯರ್ ಆಯಿತು ತಂದೆ. ಇದು ಬುಲ್ಲು ಆ್ಯಂಡ್ ಫೀಮೇಲು. ಇವಾಗ ಫೀಮೇಲ್ ಕ್ರಾಸ್ ಆಗಿದೆ, ಅದು ಪ್ರೆಗ್ನೆನ್ಸಿ ಇದೆ. ಇವಾಗ 2 ಇರೋದು ಇವಾಗ ನಮ್ಮ ಹತ್ರ ಇಲ್ಲಿ. ಪುಂಗನೂರು ಪ್ಯೂರ್ ಪುಂಗನೂರು ತಳಿ ಸರ್ ಇದು. ಇದು ಬುಲ್ಲು, ಅದು ಇದು ಫೀಮೇಲು. ಬ್ರೀಡ್ ಸ್ಪೆಷಾಲಿಟಿ ಸರ್, ಇದು ಪುಂಗನೂರು ತಳಿ ಬಂದು ತುಂಬ ಚಿಕ್ಕದು. ಮತ್ತು ಮೇವು ಅಷ್ಟೇ ತುಂಬ ಕಡಿಮೆ ತಿನ್ನುತ್ತೆ. ಮತ್ತು ಹಾಲು ತುಂಬ ಶ್ರೇಷ್ಠ ಸರ್ ಇದು. 1 ಲೀಟ್ರು ಅಂತ, ಮತ್ತು ಅರ್ಧ ಲೀಟ್ರು 1 ಲೀಟ್ರು ಹಾಲು ಕೊಡುತ್ತೆ. ಮತ್ತು ಇದು ಬ್ರೀಡ್ ಬಂದು ಮೇನ್ಲಿ ಇವಾಗ ನೋಡಿದ್ರಲ್ಲ ನೀವು, ಮನೆಯಲ್ಲೇ ಸಾಕಬೋದು. ತುಂಬ ಜನ ಇವಾಗ ಮನೆಯಲ್ಲೇ ಸಾಕತ್ತಿದ್ದಾರೆ ಇದನ್ನು. ತುಂಬ ವ್ಯಾಲ್ಯೂಬಲ್ ಸರ್. ಇವಾಗ ತುಂಬ ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಒಂದು ಪೇರ್ ಬಂದೇ ನಿಮಗೆ ಒಂದು 10 ಲಕ್ಷ 8 ಲಕ್ಷ ಆ ಥರ ಪ್ರೈಸ್ ಹೇಳ್ತಾರೆ. ಇವನ್ ಆಲ್ಮೋಸ್ಟ್ ನಮ್ಮ ಪ್ರಧಾನಮಂತ್ರಿ ಮನೆ ಮೋದಿ ಮನೆಯಲ್ಲೂ ಇದೆ ಇದು ಹಸುಗಳು. ಅವು ಸಾಕಿದ ಮೇಲೆ ತುಂಬ ಬ್ರ್ಯಾಂಡ್ ಆಗೋಯ್ತು ಹಸುಗಳು. ತುಂಬ ಎಲ್ಲರ ಮನೇಲೂ ಹಸುಗಳು, ಇದು ಎಲ್ಲರ ಮನೇಲಿ ಅಂತಲ್ಲ, ಸುಮಾರು ಜನ ಮನೆಯಲ್ಲೇ ಇವ್ರನ್ನ ಮನೆಯಲ್ಲೇ ಸಾಕ್ತಿದ್ದಾರೆ. ಬರ ನಾರಾಯಣ ಲಕ್ಷ್ಮಿ ಅಂತ, ಲಕ್ಷ್ಮೀ ನಾರಾಯಣ ಇವರು ಸರ್. ಅದೇ ಇವಾಗ ಪುಣ್ಯಕೋಟಿ ಗೋಶಾಲ ಬಂದು ನಮಗೆ ಲಾಸ್ಟ್ 15 ವರ್ಷದಿಂದ ನಾವು ರೈತರ ಜೊತೆ ಒಡನಾಡಿಯಾಗಿದ್ದೀವಿ. ನೀವು ಆವಾಗಲೇ ಹೇಳ್ದಂಗೆ ಸುಮಾರು ನಾವು ಇದುವರೆಗೂ 80 ಜೊತೆ ಹಳ್ಳಿಕಾರ್, ಗೀರ್, ಸಾಯಿವಾಲ್ ಓರಿಗಳು, ಒಂದೊಂದು ಪೇರು ಓರಿಗಳನ್ನ 80 ಜೊತೆ ಓರಿಗಳನ್ನ ನಾವು ರೈತರಿಗೆ ಫ್ರೀ ಆಫ್ ಕಾಸ್ಟಾಗಿ ಕೊಟ್ಟಿದ್ದೀವಿ ವ್ಯವಸಾಯ ಮಾಡೋಕ್ಕೆ. ಇವಾಗ ನೆಕ್ಸ್ಟ್ ಹೊಸ ಕಾನ್ಸೆಪ್ಟ್ ತಂದಿದ್ದೀವಿ ರೈತರಿಗೋಸ್ಕರ. ಏನಲ್ಲಿ ನಮ್ಮಲ್ಲೇ ದೇಸಿ ಬ್ರೀಡ್ ಸಾಕೋದ್ರಿಂದ ನಮ್ಮಲ್ಲಿ ಏನು ಪ್ರಯೋಜನ ಇಲ್ಲ. ರೈತರು ದೇಸಿ ಬ್ರೀಡ್ ಸಾಕಲಿ, ಇವಾಗ HF ಸಾಕಿ ಅವರು ಇದು ಮಾಡೋಕ್ಕಿಂತ ನಮ್ಮಲ್ಲಿ ದೇಸಿ ಹಸುವನ್ನ ಸಾಕಲಿ ಅಂತ ನಾವು ಒಂದೊಂದು ಪೇರು ಹೆಣ್ಣು ಕರುಗಳನ್ನ ಇವಾಗ E4 ಆಲ್ಮೋಸ್ಟ್ ಇವಾಗ ಮೌಂಟ್ ET ಬರೋ ಕರುಗಳನ್ನ ನಾವು ಅವ್ರಿಗೆ ಕೊಡ್ತೀವಿ. ಅವರು ಅಗ್ರಿಮೆಂಟ್ ಮಾಡಿಕೊಡ್ತೀವಿ. ಅದನ್ನು ಅವ್ರು ಸಾಕ್ಬಿಟ್ಟು ಅದನ್ನು ಹಾಲು ಕರ್ಕೊಂಡು ನೆಕ್ಸ್ಟು ಅದು ಕರು ಹಾಕ್ಸ್ಕೊಂಡು ನೆಕ್ಸ್ಟ್ ಕರು ಹಾಕಿದಾಗ ಕರು ಅವ್ರಿಗೇ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಬಂದಾಗ ಹಸುಗಳನ್ನ ನಾವು ತಗೊಂಬರ್ತೀವಿ. ಕರು ಅವ್ರು ಮಡಿಕೋತಾರೆ.
ಆ ಥರ ಕಾನ್ಸೆಪ್ಟ್ ತಂದಿದ್ದೀವಿ. ಇವಾಗ ಟೋಟಲ್ ಈ ಇಯರು ನಾವು ಜನವರಿ ಸಂಕ್ರಾಂತಿಗೆ 10 ಪೇರ್ 10 ಜೊತೆ 10 ಜೋಡಿನ ರೈತರು ಹುಡುಕಿ, ಸ್ವಾವಲಂಬಿ ರೈತರು ಹುಡುಕಿ ಅವ್ರಿಗೆ ಉಚಿತವಾಗಿ ಕೊಡ್ತೀವಿ. ಉಚಿತವಾಗಿ ಅಂದರೆ ಕಣ್ಕರುಗಳಲ್ಲ, ಹೆಣ್ಕರುಗಳನ್ನ ಉಚಿತವಾಗಿ ಕೊಡ್ತೀವಿ. ಅವರು ಹೆಣ್ಕರುಗಳನ್ನ ನಾವೇ ಸೆಮೆನ್ ಮಾಡಿಸ್ತೀವಿ, ನಾವೇ ಡಾಕ್ಟ್ರಿಂದ ನಮ್ಮದೇ ಸೆಮೆನ್ ಮಾಡಿಸ್ತೀವಿ. ಅವ್ರು ಸೆಮೆನ್ ಮಾಡಿಸಿ ಅವ್ರು ನೋಡ್ಕೊಂಡು ನೆಕ್ಸ್ಟ್ ಅದು ಕರು ಹಾಕ್ದಾಗ ಅವ್ರ ಕರು ಅಲ್ಲಿ ಹಾಲು ಕರ್ಕೊಂಡು ಆ ಕರುನ ಅವ್ರು ಸಾಕಿ ಕರು ಅವರೇ ಮಡಿಕೊಳ್ಳೋದು. ಹೆಣ್ಕರು ಹುಟ್ಟಿದ್ರೆ ಹೆಣ್ಕರು ಅವರೇ ಮಡಿಕೊಳ್ಳೋದು. ಹಸುಗಳನ್ನ ನಮಗೆ ವಾಪಸ್ ಕೊಡೋದು ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ. ಆ ಥರ ಕಾನ್ಸೆಪ್ಟು ನೆಕ್ಸ್ಟು ಇವಾಗ ಸಂಕ್ರಾಂತಿಗೆ ಇದು ಮಾಡ್ತಾಯಿದ್ದೀವಿ ಸರ್ ನಾವು. ನಿಮ್ಗೇನೇ ಡೌಟ್ ಇದ್ದರೂ ನಾನು ಬಂದು ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಪ್ರದೀಪ್ ಅಂತ, ಇಲ್ಲೇ ಪುಣ್ಯಕೋಟಿ ಗಸ್ವಾಲ ಮ್ಯಾನೇಜರು. ನನ್ನ ನಂಬರ್ ಬಂದು 9611862107. ಎನಿ ಟೈಮಲ್ಲಿ ಯಾವಾಗ ಬೇಕಾದ್ರೂ ನೀವು ನನಗೆ ಫೋನ್ ಮಾಡ್ಬೋದು. ನಾನು ಇಲ್ಲಿ ಬಂದು ಸಲಹೆ ಕೊಡ್ತೀನಿ ನಿಮಗೆ ದೇಸಿ ಬ್ರೀಡ್ ಬಗ್ಗೆ. ನಮಸ್ಕಾರ, ಥ್ಯಾಂಕ್ ಯು.